ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್. ಸೊ ನಾವು ಇವತ್ತಿನ ತರಗತಿಯಲ್ಲಿ ಪ್ರಾಚೀನ ಇತಿಹಾಸದ 2ನೇ ಚಾಪ್ಟರ್, ಅದುವೇ ವೇದಿಕ್ ಸಿವಿಲೈಸೇಷನ್ ಅಥವಾ ನಾವಿಲ್ಲಿ ವೇದಿಕ್ ಕಲ್ಚರ್, ವೈದಿಕ ಒಂದು ಸಾಹಿತ್ಯ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಈ ಒಂದು ವೈದಿಕ ಸಾಹಿತ್ಯದ ಒಂದು ಅವಧಿ 1500 ಹಿಡಿದು 500 BC ತನಕ ಕಂಡು ಬರತಕ್ಕಂಥದ್ದು. ಅಂಡ್ ಸಾಮಾನ್ಯವಾಗಿ ನಾವು ವೇದಿಕ್ ಕಲ್ಚರ್ನ 2 ಪಾರ್ಟ್ ಆಗಿ ಓದ್ತೀವಿ. ಒಂದು ಅರ್ಲಿ ವೇದಿಕ್ ಪೀರಿಯಡ್ ಅಂತ ಹೇಳಿ, ಇನ್ನೊಂದು ಲೇಟರ್ ವೇದಿಕ್ ಪೀರಿಯಡ್ ಅಂತ ಹೇಳಿ. ಒಂದು ವೇದಗಳ ಒಂದು ಪೂರ್ವ ಅವಧಿ, ನಂತರದ ಒಂದು ಅವಧಿಯಿಂದ ಕರೀತಾ ಹೋಗ್ತೀವಿ. ಇದರಲ್ಲಿ ಅರ್ಲಿ ವೇದಿಕ್ ಪೀರಿಯಡ್ ಬಂದು ನಥಿಂಗ್ ಬಟ್ ಋಗ್ವೇದ ಮಾತ್ರ ಕಂಡು ಬರ್ತಕ್ಕಂಥದ್ದು. ಇನ್ನು ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಕೊನೆಯ 3 ವೇದ ಆಗಿರ್ತಕ್ಕಂಥ ಸಾಮವೇದ, ಯಜುರ್ವೇದ ಅಂಡ್ ದ ಅಥರ್ವ ವೇದ ಕಂಡು ಬರ್ತಾ ಹೋಗುತ್ತೆ. ಇನ್ನು ಇಯರ್ ನೋಡೋದಾದ್ರೆ 1500 BC ಇಂದ 1000 BC ವರೆಗೆ ಯಾವುದು ಋಗ್ವೇದ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ 1000 BC ಇಂದ 500 BC ತನಕ ಯಾವ್ದು ಬರುತ್ತೆ ನಮಗೆ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಈ ಒಂದು ವೈದಿಕ ಸಾಹಿತ್ಯ ಹೇಗೆ ಆರಂಭಗೊಳ್ತಾ ಹೋಯಿತು? ಅಂಡ್ ಬೇಸಿಕಲಿ ನಾವೆಂತ ಕರೀತಾ ಹೋಗ್ತೀವಿ, ಈ ಒಂದು ವೇದಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವರಿಗೆ ನಾವು ಆರ್ಯನರು ಅಂತ ಕರೀತಾ ಹೋಗ್ತೀವಿ. ಈ ಒಂದು ಆರ್ಯನರು ಬೇಸಿಕಲಿ ಅವರು ನೊಮ್ಯಾಡಿಕ್ ಪೀಪಲ್ಸ್ ಆಗಿದ್ರು. ನೊಮ್ಯಾಡಿಕ್ ಅಂತಂದ್ರೆ ನಾವು ಹೇಳ್ತಾ ಹೋಗ್ತೀವಿ ಅಲೆಮಾರಿಗಳು ಅಂತ ಕರೀತಕ್ಕಂಥದ್ದು. ಇವ್ರೇನ್ ಮಾಡ್ತಾ ಹೋಗ್ತಾರೆ, ಸೆಂಟ್ರಲ್ ಏಷ್ಯಾದಲ್ಲಿದ್ರು. ಸೊ ಅಲ್ಲಿ ಯಾವಾಗ ಒಂದು ಶೀತಗಾಳಿ ಆರಂಭ ಆಗೋದು ಅಂತ ಸಂದರ್ಭದಲ್ಲಿ ಸೊ ಆ ಒಂದು ಪರ್ವತಗಳನ್ನ ದಾಟ್ಕೊಂಡು ಭಾರತಕ್ಕೆ ಬರ್ತಾ ಇದ್ರು. ನಂತರದಲ್ಲಿ ಶೀತಗಾಳಿ ಒಂದು ಅವಧಿ ಮುಗಿದ್ಮೇಲೆ ಮತ್ತೆ ಉತ್ತರಕ್ಕೆ ಹೋಗ್ತಾ ಇದ್ರು. ಈತು ಟ್ರಾವೆಲ್ ಮಾಡ್ತಾ ಇರೋರು. ಬಟ್ ನಂತರದಲ್ಲಿ ಅವ್ರೇನ್ ಮಾಡ್ತಾರೆ, ಭಾರತದಲ್ಲಿ ನೆಲೆಸ್ತಕ್ಕಂಥದ್ದು. ಈ ಒಂದು ಸ್ಟೋರಿ ಏನ್ ಮಾಡ್ತಾ ಹೋಗ್ತೀವಿ ನಾವು ಆರ್ಯನರ ಕುರಿತಾಗಿ ಇಲ್ಲಿ ಹೇಳ್ತಕ್ಕಂಥದ್ದು. ಬಟ್ ಆದ್ರೆ ಈ ಒಂದು ಆರ್ಯನರ ಮೂಲದ ಬಗ್ಗೆ ನಮಗೆ ತುಂಬಾನೇ ಒಂದೇನಾಗಿದೆ, ಇಲ್ಲಿ ಡೌಟ್ಗಳಿರ್ತಕ್ಕಂಥದ್ದು. ಆ ಡೌಟ್ಸ್ ಅಂತಂದ್ರೆ ಅವ್ರು ಬೇಸಿಕಲಿ ಎಲ್ಲಿಂದ ಬಂದ್ರು, ಹಾಗೆ ಮೂಲತಃ ಅವ್ರು ಭಾರತೀಯರಾಗಿದ್ರ ಅಥವಾ ಬೇರೆ ಯಾವ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ಈ ರೀತಿಯಾಗಿ ಡಿಸ್ಕಷನ್ಸ್ ಇಲ್ಲಿ ಆರಂಭಗೊಳ್ತಾ ಹೋಗುತ್ತೆ. ಮೊಟ್ಟ ಮೊದಲ ಬಾರಿ ಹೇಳ್ತಕ್ಕಂಥದ್ದು ಆರ್ಯನರು ಅಂತಂದ್ರೆ ಇವರು ಮೂಲತಃ ಒಂದು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿಗಳು ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ವಾದವನ್ನು ಯಾರು ಮಂಡನೆ ಮಾಡಿದ್ದು ಅಂತಂದ್ರೆ ದ ಜರ್ಮನ್ ಸ್ಕಾಲರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅಂತ ಕರೀತಾ ಹೋಗ್ತೀವಿ. ಅವರು ನಮಗೆ ಈ ಒಂದು ವಾದವನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಿದ್ರೆ ಅವರ ಒಂದು ಈ ವಾದಕ್ಕೆ ನಮ್ಮಲ್ಲಿ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ 3 ಎವಿಡೆನ್ಸ್ ನಮಗೆ ಇಲ್ಲಿ ದೊರಕಿರ್ತಕ್ಕಂಥದ್ದು. ಮೊದಲನೇ ಎವಿಡೆನ್ಸ್ ಝೆಂಡ್ ಅವೆಸ್ತಾ ಅಂತ ಕರಿತೀವಿ. ಇದು ಜೊರಸ್ಟ್ರಿಯನ್ ಧರ್ಮದ ಒಂದು ಪವಿತ್ರ ಗ್ರಂಥ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎರಡನೇದು ಕೆಸೆಟ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಈ ಒಂದು ಅಫ್ಘಾನಿಸ್ತಾನದ ಒಂದು ಶಾಸನ ಆಗಿದೆ. ಇನ್ನೊಂದು ಇರಾಕ್ನ ಒಂದು ಶಾಸನ ಆಗಿದೆ. ಇನ್ನೊಂದು ಮಿತ್ತಾನಿ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ, ಅಫ್ಘಾನಿಸ್ತಾನದ ಒಂದು ಶಾಸನ. ಈ 3ರಲ್ಲೂ ಕೂಡ ಅಷ್ಟೇ ಆರ್ಯನರ ಒಂದು ಮೂಲದ ಬಗ್ಗೆ ಏನ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಆರ್ಯನರು ಮೂಲತಃ ಇಲ್ಲಿಂದ ಬಂದಿರತಕ್ಕಂಥವ್ರು, ಮಧ್ಯ ಏಷ್ಯಾದಿಂದ ಬಂದಿರತಕ್ಕರು ಅಂತ ಹೇಳಿ ಈ ಒಂದು ಥಿಯರಿನಲ್ಲಿ ಪ್ರಪೋಸ್ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಪ್ರಪೋಸ್ ಮಾಡಿರೋದು, ಜರ್ಮನ್ ಸ್ಕಾಲರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್. ಅದೇ ರೀತಿಯಾಗಿ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾರೆ ದರ್ ಬೇಸಿಕ್ಲಿ ಫ್ರಮ್ ದ ಯುರೋಪಿಯನ್ ಥಿಯರಿ. ಈ ಒಂದು ಯುರೋಪಿಯನ್ ಥಿಯರಿ ನಿಮ್ಗೆ ಯಾರು ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಮೇಜರ್ ಕೊಡ್ತಕ್ಕಂಥದ್ದು ಒನ್ ಆಫ್ ದ ಫೇಮಸ್ ಪರ್ಸನ್ ಸರ್ ವಿಲಿಯಂ ಜೋನ್ಸ್. ಸೊ ಅವತ್ತಿನ ಕಾಲದಲ್ಲಿ ಈ ಒಂದು ಯುರೋಪಿಯನ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಸಮುದ್ರ ಮಾರ್ಗದಿಂದ ಎಲ್ಲಾ ಕಡೆ ಏನ್ ಮಾಡ್ತಾ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾ ಇದ್ರು. ಆ ರೀತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಭಾರತಕ್ಕೆ ಬಂದು ಈ ಒಂದು ಯುರೋಪಿಯನ್ ನೆಲೆಸಿದರೆ ಅವರ ಒಂದು ಮೂಲವೇ ನಾವೆಂತ ಕರೀತಾ ಹೋಗ್ತೀವಿ ಆರ್ಯನರು ಅಂತ ಹೇಳಿ ಇದಕ್ಕೆ ಕೆಲವೊಬ್ಬರಲ್ಲಿ ಒಂದು ಉಲ್ಲೇಖಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಿದ್ರೆ ಈ ಒಂದು ಯುರೋಪಿಯನ್ ಥಿಯರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ? ಮೊದಲನೇದು ಸರ್ ವಿಲಿಯಂ ಜೋನ್ಸ್, ಎರಡನೇದು ಗೈಲ್ಸ್ ಆಫ್ ಹಂಗೇರಿ, ಮೂರನೇದು ಸ್ಟ್ರೋಡರ್ ಆಫ್ ಫ್ರಾನ್ಸ್ ಅಂಡ್ ಮೋರ್ಗನ್ ಆಫ್ ದ ವೆಸ್ಟರ್ನ್ ಸೈಬೀರಿಯಾ. ಅವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಈ ಒಂದು ಥಿಯರಿಗೆ ತಮ್ಮ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಕಡೆ ಹೇಳ್ತಾ ಹೋಗಿದ್ರೆ ಆರ್ಕ್ಟಿಕ್ ನ ಒಂದು ಸಿದ್ಧಾಂತ ಅಥವಾ ನಾವಿಲ್ಲಿ ಉತ್ತರ ಧ್ರುವ ಅಥವಾ ಆರ್ಟಿಕ್ ಒಂದು ಸಿದ್ಧಾಂತ ಅಂತ ಕರೀತಾ ಹೋಗ್ತೀವಿ. ಇದನ್ನ ಸ್ವತಃ ಬಾಲಗಂಗಾಧರನಂತ ತಿಲಕರು ಏನ್ ಮಾಡ್ತಾ ಹೋಗಿದ್ದಾರೆ, ಈ ಒಂದು ಸಿದ್ಧಾಂತ ನಮಗಿಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಟಿಬೆಟಿಯನ್ ಸಿದ್ಧಾಂತ ಅಂತ ಕರೀತಾ ಹೋಗ್ತೀವಿ. ಇದನ್ನ ಸ್ವಾಮಿ ದಯಾನಂದ ಸರಸ್ವತಿ ಏನ್ ಮಾಡಿದ್ದಾರೆ, ಈ ಒಂದು ಟಿಬೆಟ್ ಥಿಯರಿನಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಕೊಟ್ಟಿರ್ತಕ್ಕಂಥ ಫೇಮಸ್ ಸ್ಟೇಟ್ಮೆಂಟ್ ಯಾವುದು ಅಂತಂದ್ರೆ ವೇದಗಳಿಗೆ ಹಿಂತಿರುಗಿ, ಗೋ ಬ್ಯಾಕ್ ಟು ದ ವೇದಾಸ್ ಅಂತ ಏನ್ ಮಾಡಿದರೆ ಒಂದು ಫೇಮಸ್ ಲೋವನ್ನ ಕೊಟ್ಟಿರ್ತಕ್ಕಂಥದ್ದು. ಅದು ಕೂಡ ತಮ್ಮ ಪತ್ರಿಕೆ ಆಗಿರ್ತಕ್ಕಂಥ ಒಂದು ಸತ್ಯಾರ್ಥ ಒಂದು ಪ್ರಕಾಶ ಅಂತ ಕರಿತೀವಿ. ಆ ಒಂದು ಪುಸ್ತಕದಲ್ಲಿ ಅವರು ಈ ಒಂದು ಆರ್ಯನರ ಒಂದು ಮೂಲದ ಬಗ್ಗೆ ಏನ್ ಮಾಡ್ತಾ ಹೋಗಿದ್ರಲ್ಲಿ ಮಾತಾಡ್ತಾ ಇಲ್ಲಿ ಹೋಗಿರ್ತಕ್ಕಂಥದ್ದು.
ಅದೇ ರೀತಿಯಾಗಿ ಇನ್ನೇ ಹೇಳಬೇಕು ಅಂತಂದ್ರೆ ಭಾರತೀಯರ ಒಂದು ಸಿದ್ಧಾಂತ ಅಂತ ಕರೀತಾ ಹೋಗ್ತೀವಿ. ಈ ಭಾರತೀಯರ ಒಂದು ಸಿದ್ಧಾಂತದ ಬಗ್ಗೆ ಹೇಳಬೇಕು ಅಂತಂದ್ರೆ ಬೇಸಿಕಲಿ ಈ ಆರ್ಯರು ಸಪ್ತ ಸಿಂಧುವಿನ ಒಂದು ನಿವಾಸಿಗಳಾಗಿದ್ರು. ಸೊ ಅದರಲ್ಲಿ ಎಷ್ಟೋ ಒಂದು ಋಗ್ವೇದದಲ್ಲಿ ನಾವು ಕೆಲವೊಂದು ಪದಗಳೇನ್ ಮಾಡ್ತಾ ಹೋಗ್ತೀವಿ, ದ್ರಾವಿಡ ಪದಗಳನ್ನ ನೋಡ್ತಾ ಹೋಗಿದೀವಿ. ಅಂದ್ರೆ ಸೊ ಇದ್ರ ಮೂಲಕ ನಮಗೆ ತಿಳಿಬಾರ್ದೇನು ಅಂತಂದ್ರೆ ಮೂಲತಃ ಆರ್ಯನರಾಗಿದ್ರು ಇವರು ಕೂಡ ಭಾರತದವರು ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಸೊ ಮೊದಲು ಇವರು ಸಪ್ತ ಸಿಂಧು ನದಿ ಅಂತ ಕರಿತೀವಿ. ಇಂಡಸ್ ರಿವರ್, ಜೀಲಂ ರಿವರ್, ಸಟ್ಲೆಜ್ ರಿವರ್, ರಾವಿ ಈ ಒಂದು ಏರಿಯಾದಲ್ಲಿ ನೆಲೆಸಿದ್ರು. ನಂತರದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಗಂಗಾ ಮತ್ತೆ ಇಲ್ಲಿ ಯಮುನಾ ದೋಪ್ ಕಡೆ ಏನ್ ಮಾಡ್ತಾರೆ, ಇಲ್ಲಿ ಟ್ರಾವೆಲ್ ನಲ್ಲಿ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೀತಿ ಒಂದು ಬಂದಿರತಕ್ಕಂಥ ಆರ್ಯನ್ಸರು ಈ ಭಾರತೀಯ ಒಂದು ತೇರಿ ಬಿಟ್ಟು ಬೇರೆ ಬೇರೆ ತೇರಿ ಪ್ರಕಾರ ನೋಡಿದ್ರೆ ಈ ಒಂದು ಆರ್ಯನರು ಹಾಗಿದ್ರೆ ಭಾರತಕ್ಕೆ ಹೇಗೆ ಬಂದ್ರು ಅಂತ ಕೇಳಿದ್ರೆ ನಮ್ಮ ಭಾರತದ ಒಂದು ಅದು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಂತ ಕರಿತೀವಿ. ಆ ಒಂದು ಭಾಗದಲ್ಲಿ ಇರತಕ್ಕಂಥ ಯಾರು ಖೈಬರ್ ಪಾಸ್ ಮತ್ತೆ ಬೋಲನ್ ಪಾಸ್ ಅಂತ ಕರಿತೀವಿ. ಆ ಒಂದು ಪಾಸ್ಗಳನ್ನ ಏನ್ ಮಾಡ್ತಾರೆ, ದಾಟೋದ್ರ ಮೂಲಕ ಭಾರತಕ್ಕೆ ಇಲ್ಲಿ ಪ್ರಾಣ ಬೆಳೆಸಿರ್ತಕ್ಕಂಥದ್ದು. ಸೊ ನಮ್ಮಲ್ಲಿರ್ತಕ್ಕಂಥ ಒಂದು ಋಗ್ವೇದ ಅಂತ ಕರಿತೀವಿ. ಋಗ್ವೇದದ ಒಂದು ಹೃದಯ ಭೂಮಿ ಯಾವುದು ಅಂತಂದ್ರೆ ಅದುವೇ ಸಪ್ತ ಸಿಂಧು ಅಂತ ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಈ ಸಪ್ತ ಸಿಂಧುನಲ್ಲಿ ಒನ್ ಆಫ್ ದ ಮೇಜರ್ ರಿವರ್ ಅದುವೇ ನಾವು ಸರಸ್ವತಿ ರಿವರ್ ಅಂತ ಕರಿತೀವಿ. ಸೊ ಇವತ್ತು ಅದು ಕಣ್ಮರೆ ಆಗಿದೆ. ರಾಜಸ್ಥಾನದ ಒಂದು ಎಸ್ಪೆಷಲಿ ಥಾರ್ ಭೂಮಿನಲ್ಲಿ ಕಣ್ಮರೆ ಆಗಿರ್ತಕ್ಕಂಥ ಗಗ್ಗರ್ ಮತ್ತೆ ಆಕರ್ ನದಿಗೆ ನಾವು ಸರಸ್ವತಿ ನದಿ ಅಂತ ಕರೀತಾ ಹೋಗ್ತೀವಿ. ಇದನ್ನ ಅಫ್ಘಾನಿಸ್ತಾನದಲ್ಲಿ ಹೆಲ್ಮಂಡ್ ನದಿ ಅಂತನೂ ಕೂಡ ಏನ್ ಮಾಡ್ತಾ ಹೋಗಿದರೆ ಒಂದು ಉಲ್ಲೇಖವನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮಲ್ಲಿ ಸಿಕ್ಕಿರ್ತಕ್ಕಂಥ ಒನ್ ಆಫ್ ದ ಫೇಮಸ್ ಪರ್ಸನ್, ಅವ್ರ ಹೆಸರೇ ನಾವು BK ಘೋಷ್ ಅಂತ ಕರಿತೀವಿ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಅದುವೇ ಭಾರತೀಯ ಜನರ ಒಂದು ಇತಿಹಾಸ ಮತ್ತೆ ಸಂಸ್ಕೃತಿ ಅಂತೇಳಿ ಒಂದು ಪುಸ್ತಕ ಪ್ರಕಟಣೆ ಮಾಡಿದರೆ. ಅದು ಕೂಡ ಭಾರತೀಯ ಒಂದು ವಿದ್ಯಾಭವನದ ಮೂಲಕ ಏನ್ ಮಾಡಿದರೆ ಪ್ರಕಟಿಸಿರ್ತಕ್ಕಂಥದ್ದು. ಸೊ ಈ ಒಂದು ಪುಸ್ತಕದಲ್ಲಿ ನಮ್ಮ ಒಂದು ಆರ್ಯನರ ಕುರಿತಾಗಿ ಏನ್ ಮಾಡಿದರೆ ಅದನ್ನ ಒಂದು ವೈದಿಕ ಸಾಹಿತ್ಯದ ಕುರಿತಾಗಿ ಇಲ್ಲಿ ಇನ್ಫಾರ್ಮೇಶನ್ ನೀಡಿರ್ತಕ್ಕಂಥದ್ದು. ಹಾಗಿದ್ರೆ ಸಪ್ತ ಸಿಂಧು ಅಂತಂದ್ರೆ ಯಾವ್ದೆಲ್ಲ ರಿವರ್ ಬರ್ತಾ ಹೋಗುತ್ತೆ? ಸಪ್ತ ಅಂದ್ರೆ ಎಷ್ಟು? ನಾವು 7 ಅಂತ ಕರಿತೀವಿ. ಸೊ 7 ನದಿಗಳ ಒಂದು ನಾಡು, ಅದುವೇ ನಾವು ಸಪ್ತ ಸಿಂಧು ರಿವರ್ಸ್ ಅಂತ ಕರೀತಾ ಹೋಗ್ತೀವಿ. ಮೊದಲನೇ ರಿವರು ಸಿಂಧು ರಿವರ್, ನಾವು ಇದಕ್ಕೆ ಸಿಂಧು ಅಂತಾನೆ ಕರಿತೀವಿ. ಎರಡನೇದು ಜೀಲಂ ರಿವರ್, ನಾವು ಇದಕ್ಕೆ ವಿತಾಸ್ತ ಅಂತ ಕರಿತೀವಿ. ಮೂರನೇದು ಚಿನಬ್ ರಿವರ್, ನಾವು ಇದಕ್ಕೆ ಅಸಿಕಾನಿ ಅಂತ ಕರಿತೀವಿ. ನಾಲ್ಕನೇದಕ್ಕೆ ಬಿಯಾಸ್, ನಥಿಂಗ್ ಬಟ್ ಇದಕ್ಕೆ ವಿಪಾಸ್ ಅಂತ ಕರಿತೀವಿ. ಇನ್ನು 5ನೇದಕ್ಕೆ ರಾವಿ, ನಥಿಂಗ್ ಬಟ್ ಪರುಷ್ಣಿ ಅಂತ ಕರಿತೀವಿ. 6ನೇದಕ್ಕೆ ಸಟ್ಲೆಜ್, ನಥಿಂಗ್ ಬಟ್ ಸುತ್ತದ್ರಿ. 7ನೇದಕ್ಕೆ ಸರಸ್ವತಿ, ಆ ರಿವರ್ಗೆ ಸರಸ್ವತಿ ಅಂತಾನೆ ಕರೀತಕ್ಕಂಥದ್ದು. ಈ ಓಲ್ಡರ್ ನೇಮ್ಸ್ ಏನಾಗಿದೆ, ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಇಂಪಾರ್ಟೆಂಟ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ರೀತಿ ಇರ್ತಕ್ಕಂಥ ಆರ್ಯನರಿಗೆ ಸೊ ಸಮುದ್ರದ ಬಗ್ಗೆ ಯಾವುದೇ ರೀತಿಯ ಒಂದು ಐಡಿಯಾ ಇರಲಿಲ್ಲ. ಸೊ ಸಮ್ವೇರ್ ಈ ತರ ಬಂದಾಗ ನಾವೆಲ್ಲ ಕಡೆ ಯುರೋಪಿಯನ್ ಥಿಯರಿನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ನಾವು ರಿಜೆಕ್ಟ್ ನಲ್ಲಿ ಮಾಡ್ತಕ್ಕಂಥದ್ದು. ಸೊ ಇಡೀ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ವಿ ಕ್ಯಾನ್ ಸಿ ದ 6 ಟೈಪ್ ಆಫ್ ಟ್ರೇಸಸ್. ಆ ಟೈಪ್ ಆಫ್ ರೇಸಸ್ ನ ನೋಡ್ತಾ ಹೋಗ್ತೀವಿ. ಲೈಕ್ ಇವಾಗ ನಿಗ್ರಾಯ್ಡ್ಸ್ ಇರ್ಬೋದು, ಮಾಂಗ್ಲಾಯ್ಡ್ಸ್ ಇರ್ಬೋದು, ಕೊಕೊಸಾಯ್ಡ್ಸ್ ಇರ್ಬೋದು. ಈ ರೀತಿಯಾಗಿ ಜನಾಂಗಗಳು ನೋಡ್ತಾ ಹೋದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಈ ಆರ್ಯನರು ಬೇಸಿಕಲಿ ಅವ್ರು ಯಾವ ಜನಾಂಗ ಸೇರಿರ್ತಕ್ಕಂಥವ್ರು ಅಂತಂದ್ರೆ ಕಾಕಸಾಯ್ಡ್ ಅಂತಕ್ಕಂಥ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು. ಈ ಆರ್ಯನರು ರಚನೆ ಮಾಡಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಪುಸ್ತಕಗಳಿಗೆ ನಾವೇಂತ ಕರಿತೀವಿ, ವೇದಗಳು ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ವೇದ ಅಂತಂದ್ರೆ ಜ್ಞಾನ ಅಥವಾ ನಾಲೆಡ್ಜ್ ಅಂತ ಕರೀತಾ ಹೋಗ್ತೀವಿ. ಒಟ್ಟಾರೆಯಾಗಿ 4 ವೇದಗಳು ಕಂಡು ಬರುತ್ತೆ. ಅದುವೇ ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತೆ ಕೊನೆದ ಬರ್ತಕ್ಕಂಥ ಅಥರ್ವಣ ವೇದ. ಮೊದಲನೇ ವೇದ ಋಗ್ವೇದ ಅಂತ ಕರೀತಾ ಹೋಗ್ತೀವಿ, ಅತ್ಯಂತ ಹಳೆಯ ವೇದ ಅಂತ ಕರೆದ್ರೆ. ಇನ್ನು ಅಥರ್ವಣ ವೇದಗೆ ಅತ್ಯಂತ ಒಂದು ಇತ್ತೀಚೆಗೆ ರಚನೆ ಆಗಿರ್ತಕ್ಕಂಥ ಒಂದು ವೇದ ಅಂತನೂ ಕೂಡ ಇಲ್ಲಿ ಉಲ್ಲೇಖನಲ್ಲಿ ಕೊಡ್ತಕ್ಕಂಥದ್ದು. ಹಾಗಿದ್ರೆ ಈ ವೇದಗಳ ಕಾಲದಲ್ಲಿ ಹೇಳೋದಾದ್ರೆ ಸೊ ಮೊದಲ ಒಂದು 3 ವೇದಗಳನ್ನ ನಾವೇಂತ ಕರಿತೀವಿ, ತ್ರೈವೇದ ಅಂತ ಕರೀತಾ ಹೋಗ್ತೀವಿ. ಎಂತ ಕರಿತೀವಿ, ತ್ರೈವೇದ. ಯಾರದು? ಋಗ್ವೇದ, ಯಜುರ್ವೇದ, ಸಾಮವೇದ. ಮೊದಲ 3 ವೇದಗಳನ್ನ ತ್ರೈವೇದ ಅಂತ ಕರಿತೀವಿ. ಅದೇ ರೀತಿಯಾಗಿ ಮೊದಲನೇ ವೇದ ಋಗ್ವೇದ ಏನ್ ಮಾಡುತ್ತೆ, ಸಪ್ತ ಸಿಂಧು ರಿವರ್ ಬಗ್ಗೆ ಮಾತಾಡಿದ್ರೆ ಕೊನೆಯ 3 ವೇದಗಳು ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅದ್ರ ಬಗ್ಗೆ ಡೀಲ್ ಮಾಡುತ್ತೆ. ದಟ್ ಟಾಕಿಂಗ್ ಅಬೌಟ್ ದ ಗಂಗಾ ಯಮುನಾ ದೋ ಬಗ್ಗೆಯಲ್ಲಿ ಮಾತಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಆಗ್ಲೇ ಹೇಳಿದಂಗೆ 2 ಪಾರ್ಟ್ ಡಿವೈಡ್ ಮಾಡ್ತೀವಿ. ಮೊದಲನೇದು ಋಗ್ವೇದ ಅವಧಿ, ನಾವಿದನ್ನ ಪೂರ್ವ ವೇದದ ಅವಧಿ ಅಥವಾ ಆರಂಭಿಕ ವೇದಗಳ ಕಾಲ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು.
ಕೊನೆಯ 3 ವೇದಗಳನ್ನ ಏನಂತ ಕರಿತೀವಿ, ವೇದೋತ್ತರಾವಧಿ ಅಥವಾ ನಂತರದ ಒಂದು ವೈದಿಕ ಕಾಲ ಅಂತಾನು ಕೂಡ ಇಲ್ಲಿ ಕರೀತಕ್ಕಂಥದ್ದು. ಇನ್ನ ಈ ಪೂರ್ವ ವೇದದ ಒಂದು ಅವಧಿ ಇದು 1500 BC ಇಂದ 1000 BC ವರೆಗೆ ಡೀಲ್ ಮಾಡಿದ್ರೆ, ನಂತರದ ವೇದ ಕಾಲ ಒಂದು 1000 BC ಇಂದ 500 BC ವರೆಗೆ ಮಾಡ್ತಾ ಹೋಗುತ್ತೆ, ಡೀಲ್ ಮಾಡ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಎಕ್ಸಾಮಿನೇಷನ್ ಅಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಕ್ಲಾರಿಟಿ ಇರಬೇಕು. ಏನದು ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ, ಎಕ್ಸಾಮ್ ಅಲ್ಲಿ ಕ್ವಶನ್ಸ್ಗಳನ್ನ ತುಂಬಾ ಚೆನ್ನಾಗಿ ಕೇಳ್ತಾನೆ. ಸುಮ್ಮನೆ ನಾರ್ಮಲ್ ಆಗಿ ವೇದ ಅಂತ ಕ್ವಶನ್ ಕೇಳಿದಾಗ ನಾರ್ಮಲ್ ಆನ್ಸರ್ ಮಾಡಿ. ಇನ್ ಕೇಸ್ ಒಂದು ಕ್ವಶನ್ ಎಲ್ಲ ಟಾರ್ಗೆಟ್ ಮಾಡಿ, ಅವ್ನು ಇನ್ ಕೇಸ್ ಕ್ವಶನ್ ಟಾರ್ಗೆಟ್ ಮಾಡಿ ಪೂರ್ವ ವೇದದ ಅವಧಿ ಅಥವಾ ನಂತರದ ವೇದದ ಅವಧಿ ಅಂತ ಇನ್ ಕೇಸ್ ಟಾರ್ಗೆಟ್ ಮಾಡಿ ಕ್ವಶನ್ ಕೇಳಿದ್ರೆ ಅಲ್ಲಿ ಕ್ವಶನ್ಸ್ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ, ಮೊದಲನೇ ವೇದದ ಅವಧಿಯಲ್ಲಿ ಇರ್ತಕ್ಕಂಥ ಸಾಮಾಜಿಕ ಒಂದು ಇದಕ್ಕೂ ನಂತರದ ವೇದಿಕಕ್ಕೂ ನಾವು ಅಜಗಜಾಂತರ ವ್ಯತ್ಯಾಸಗಳು ನೋಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಎಕ್ಸಾಂಪಲ್ ಕ್ವಶನ್ ಕೇಳ್ತಾ ಹೋಗ್ತಾನೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಧನ್ಯವಾದಗಳು.